ಸ್ವಾಗತ ವೀರ ಸಾಮ್ರಾಜ್ಯಕ್ಕೆ. ಭಾರತದ ವೀರರ ಇತಿಹಾಸ, ಯುದ್ಧಗಳು ಮತ್ತು ಸಾಮ್ರಾಜ್ಯಗಳ ನೈಜ ಕಥೆಗಳು. ಇತಿಹಾಸ ಜೀವಂತವಾಗುತ್ತಿದೆ. ಕ್ರಿಸ್ತಶಕ 1659ನೇ ವರ್ಷ ಅಫ್ಜಲ್ ಖಾನ್ ತನ್ನ ಭಾರೀ ಸೈನ್ಯದೊಂದಿಗೆ ಪ್ರತಾಪಗಢದತ್ತ ಮುನ್ನಡೆಯುತ್ತಿದ್ದನು. ಇತಿಹಾಸವನ್ನು ಬದಲಿಸುವ ಮಹಾಸಂಗ್ರಾಮ ಈಗ ಆರಂಭವಾಗಲಿತ್ತು. ಅಫ್ಜಲ್ ಖಾನ್ ಪ್ರತಾಪಗಢದತ್ತ ಮುನ್ನಡೆಯುತ್ತಾ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಿದ್ದನು. ಜನರಲ್ಲಿ ಭಯವನ್ನು ಹುಟ್ಟಿಸಿ ಶಿವಾಜಿಯನ್ನು ಯುದ್ಧಕ್ಕೆ ಹೊರಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದನು. ಅಫ್ಜಲ್ ಖಾನ್ನ ಭಾರೀ ಸೈನ್ಯವನ್ನು ಎದುರಿಸಲು ಶಿವಾಜಿ ಮಹಾರಾಜರು ಪ್ರತಾಪಗಢದಲ್ಲಿ ತಮ್ಮ ವಿಶ್ವಾಸಾರ್ಹ ಸೇನಾ ನಾಯಕರೊಂದಿಗೆ ರಹಸ್ಯ ಯುದ್ಧತಂತ್ರ ರೂಪಿಸಿದರು. ಯುದ್ಧವನ್ನು ಕತ್ತಿಯಿಂದ ಮಾತ್ರ ಗೆಲ್ಲುವುದಿಲ್ಲ, ಬುದ್ಧಿವಂತಿಕೆಯಿಂದ ಗೆಲ್ಲಬೇಕು. ಯುದ್ಧಕ್ಕೆ ಹೊರಡುವ ಮೊದಲು ಶಿವಾಜಿ ಮಹಾರಾಜರು ಜಿಜಾಬಾಯಿಯ ಆಶೀರ್ವಾದ ಪಡೆದರು. ಆ ಆಶೀರ್ವಾದವೇ ಅವರ ಆತ್ಮವಿಶ್ವಾಸವನ್ನು ಇನ್ನಷ್ಟು ಬಲಪಡಿಸಿತು. ಶಿವಬಾ, ಧರ್ಮದ ಮಾರ್ಗದಲ್ಲಿ ನಡೆಯುವವನ ಜೊತೆ ದೇವರು ಯಾವಾಗ್ಲೂ ಇರುತ್ತಾನೆ. ನಿಮ್ಮ ಆಶೀರ್ವಾದವೇ ನನ್ನ ದೊಡ್ಡ ಶಕ್ತಿ ಅಮ್ಮ. ಅಮ್ಮ ಭವಾನಿ, ಶಕ್ತಿ. ಯುದ್ಧಕ್ಕೂ ಮುನ್ನ ಶಿವಾಜಿ ಮಹಾರಾಜರು ಭವಾನಿ ದೇವಿಯ ಆಶೀರ್ವಾದ ಬೇಡಿದರು. ಧರ್ಮದ ಮೇಲಿನ ಅವರ ನಂಬಿಕೆಯೇ ಅವರ ದೊಡ್ಡ ಶಕ್ತಿಯಾಗಿತ್ತು. ಧರ್ಮವನ್ನು ರಕ್ಷಿಸಲು ಇಂದು ಬುದ್ಧಿಯೂ ಬೇಕು, ಶೌರ್ಯವೂ ಬೇಕು. ಅಫ್ಜಲ್ ಖಾನ್ನ ಕುತಂತ್ರವನ್ನು ಅರಿತಿದ್ದ ಶಿವಾಜಿ ಮಹಾರಾಜರು ರಹಸ್ಯವಾಗಿ ಉಕ್ಕಿನ ಕವಚ ಧರಿಸಿ ವಾಗ್ನಕ್ ಮತ್ತು ಬಿಚ್ವಾವನ್ನು ಸಿದ್ಧಪಡಿಸಿದರು. ಪ್ರತಾಪಗಢದ ಕೆಳಭಾಗದಲ್ಲಿ ವಿಶೇಷ ಭೇಟಿ ಮಂಟಪವನ್ನು ಸಿದ್ಧಪಡಿಸಲಾಯಿತು. ಅಲ್ಲಿಯೇ ಶಿವಾಜಿ ಮಹಾರಾಜರು ಮತ್ತು ಅಫ್ಜಲ್ ಖಾನ್ ನಡುವಿನ ಇತಿಹಾಸ ಪ್ರಸಿದ್ಧ ಭೇಟಿ ನಡೆಯಬೇಕಾಗಿತ್ತು. ಖಾನ್ ತನ್ನ ಭಾರೀ ಸೈನ್ಯದ ಬಲದ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದನು. ಶಿವಾಜಿಯನ್ನು ಸುಲಭವಾಗಿ ಸೋಲಿಸಬಹುದು ಎಂದು ಅವನು ಭಾವಿಸಿದ್ದನು. ಶಿವಾಜಿ ಒಬ್ಬ ಯುವಕ ಮಾತ್ರ, ನನ್ನೆದುರು ಅವನು ಹೆಚ್ಚು ಹೊತ್ತು ನಿಲ್ಲಲಾರ. ಶಿವಾಜಿ ಮಹಾರಾಜರು ಕೆಲವೇ ವಿಶ್ವಾಸಾರ್ಹ ಯೋಧರೊಂದಿಗೆ ಪ್ರತಾಪಗಢದಿಂದ ಹೊರಟರು. ಮುಂದೆ ಏನಾಗಲಿದೆ ಎಂಬುದು ತಿಳಿದಿದ್ದರೂ ಸ್ವರಾಜ್ಯಕ್ಕಾಗಿ ಅವರು ನಿರ್ಭಯವಾಗಿ ನಾನ್ ಹಿಂದಿರುಗದಿದ್ರು ಸ್ವರಾಜ್ಯದ ಜ್ಯೋತಿ ಎಂದಿಗೂ ಆರಬಾರದು. ಕ್ರಿಸ್ತಶಕ 1659ನೇ ವರ್ಷ ಪ್ರತಾಪಗಢದ ಅಡಿಯಲ್ಲಿ ಇತಿಹಾಸದ ಎರಡು ಮಹಾಶಕ್ತಿಗಳು ಮೊದಲ ಬಾರಿಗೆ ಮುಖಾಮುಖಿಯಾದವು. ಬಾ ಶಿವಾಜಿ, ಎಲ್ಲವನ್ನೂ ಮರೆತು ಸ್ನೇಹಿತರಾಗೋಣ. ಸ್ನೇಹವು ನಂಬಿಕೆ ಮೇಲೆ ನಿಲ್ಲುತ್ತದೆ, ದ್ರೋಹದ ಮೇಲೆ ಅಲ್ಲ. ಬಾ ಶಿವಾಜಿ, ನನ್ನ ಅಪ್ಪುಗೆಯಲ್ಲಿ ಎಲ್ಲಾ ವೈರಾಗ್ಯ ಮುಗಿಯಲಿ. ಸತ್ಯದ ಮಾರ್ಗದಲ್ಲಿ ನಡೆಯುವವನು ದ್ರೋಹವನ್ನು ಎಂದಿಗೂ ಮರೆಯುವುದಿಲ್ಲ. ಹೊರಗೆ ಸ್ನೇಹದ ನಗು ಕಾಣಿಸುತ್ತಿದ್ದರೂ ಒಳಗೆ ದ್ರೋಹ ಅಡಗಿತ್ತು. ಅಫ್ಜಲ್ ಖಾನ್ ತನ್ನ ಕುತಂತ್ರವನ್ನು ಕಾರ್ಯಗತಗೊಳಿಸಲು ಮುಂದಾದನು. ನಂಬಿಕೆಯ ನೆಪದಲ್ಲಿ ಅಫ್ಜಲ್ ಖಾನ್ ಹಠಾತ್ತನೆ ದ್ರೋಹದ ದಾಳಿ ನಡೆಸಿದನು. ಆದರೆ ಶಿವಾಜಿ ಮಹಾರಾಜರ ರಹಸ್ಯ ಉಕ್ಕಿನ ಕವಚ ಆ ದಾಳಿಯನ್ನು ವಿಫಲಗೊಳಿಸಿತು. ಇದೀಗ ನಿನ್ನ ಕಥೆ ಮುಗೀತು ಶಿವಾಜಿ. ದ್ರೋಹದಿಂದ ಧರ್ಮವನ್ನು ಸೋಲಿಸಲು ಸಾಧ್ಯವಿಲ್ಲ. ದ್ರೋಹದ ದಾಳಿಯಿಂದ ಕ್ಷಣಾರ್ಧದಲ್ಲೇ ತಪ್ಪಿಸಿಕೊಂಡ ಶಿವಾಜಿ ಮಹಾರಾಜರು ತಮ್ಮ ರಹಸ್ಯ ಆಯುಧವಾದ ವಾಗ್ನಕ್ಕನ್ನು ಬಳಸಲು ಸಿದ್ಧರಾದರು. ಧರ್ಮವನ್ನು ರಕ್ಷಿಸುವ ಈ ಕೈ ದ್ರೋಹದ ಮುಂದೆ ಎಂದಿಗೂ ತಲೆಬಾಗುವುದಿಲ್ಲ. ಆದರೂ ಅಫ್ಜಲ್ ಖಾನ್ನ ದ್ರೋಹ ವಿಫಲವಾಯಿತು. ಶಿವಾಜಿ ಮಹಾರಾಜರ ಕ್ಷಿಪ್ರ ಪ್ರತಿಕ್ರಿಯೆಯಿಂದ ಈ ಮುಖಾಮುಖಿಯ ಫಲಿತಾಂಶ ಕ್ಷಣಾರ್ಧದಲ್ಲೇ ಬದಲಾಯಿತು. ಸ್ವರಾಜ್ಯವನ್ನು ದ್ರೋಹದಿಂದ ಸೋಲಿಸಲಾಗುವುದಿಲ್ಲ. ಅಫ್ಜಲ್ ಖಾನ್ ಹಿಂದೆ ಸರಿದ ಕೂಡಲೇ ಅವನ ಅಂಗರಕ್ಷಕ ಸೈಯದ್ ಬಂಡ ಶಿವಾಜಿ ಮಹಾರಾಜರತ್ತ ಧಾವಿಸಿದನು. ಜೀವಾಮಹಲ ಕ್ಷಣಾರ್ಧದಲ್ಲೇ ಮಧ್ಯ ಬಂದು ತನ್ನ ರಾಜನ ರಕ್ಷಣೆಗೆ ನಿಂತನು. ಮಹಾರಾಜರ ಬಳಿಗೆ ಯಾರೂ ತಲುಪಲಾರರು. ಸ್ವರಾಜ್ಯದ ರಕ್ಷಣೆಗೆ ಜೀವಾಮಹಲ ನಿರ್ಭಯವಾಗಿ ಮುಂದೆ ಬಂದರು. ಪ್ರತಾಪಗಢದ ಮಂಟಪದಲ್ಲಿ ಕ್ಷಣಾರ್ಧದಲ್ಲೇ ಕತ್ತಿಗಳ ಮುಖಾಮುಖಿ ಆರಂಭವಾಯಿತು. ಮಹಾರಾಜರ ರಕ್ಷಣೆಗೆ ನನ್ನ ಪ್ರಾಣವೂ ಅರ್ಪಣೆ.
ಶಿವಾಜಿ ಮಹಾರಾಜರ ಸಂಕೇತ ಸಿಕ್ಕ ತಕ್ಷಣ ಪ್ರತಾಪಗಢದ ಕಾಡಿನಲ್ಲಿ ಅಡಗಿದ್ದ ಮರಾಠ ಸೈನಿಕರು ಮಿಂಚಿನ ವೇಗದಲ್ಲಿ ಹೊರಬಂದರು. ಕ್ಷಣಾರ್ಧದಲ್ಲೇ ಯುದ್ಧದ ದಿಕ್ಕು ಬದಲಾಗತೊಡಗಿತು. ಪ್ರತಾಪಗಢದ ಅರಣ್ಯದಲ್ಲಿ ಮರಾಠರ ಯುದ್ಧತಂತ್ರ ಯಶಸ್ವಿಯಾಯಿತು. 4 ದಿಕ್ಕಿನಿಂದ ನಡೆದ ಆಕಸ್ಮಿಕ ದಾಳಿಯಿಂದ ಬಿಜಾಪುರದ ಸೇನೆ ಗೊಂದಲಕ್ಕೊಳಗಾಡಿ ಹಿಂದೆ ಸರಿಯತೊಡಗಿತು. ಪ್ರತಾಪಗಢದ ವಿಜಯವು ಸ್ವರಾಜ್ಯದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಬರೆದಿತು. ಶಿವಾಜಿ ಮಹಾರಾಜರ ಧೈರ್ಯ ಮತ್ತು ಯುದ್ಧತಂತ್ರದ ಮುಂದೆ ಶತ್ರು ಸೇನೆ ಹಿಮ್ಮೆಟ್ಟಿತು. ಪ್ರತಾಪಗಢದ ವಿಜಯದೊಂದಿಗೆ ಶಿವಾಜಿ ಮಹಾರಾಜರು ಸ್ವರಾಜ್ಯದ ಆತ್ಮವಿಶ್ವಾಸವನ್ನು ಇನ್ನಷ್ಟು ಬಲಪಡಿಸಿದರು. ಈ ಗೆಲುವು ಭವಿಷ್ಯದ ಮಹಾಸಾಮ್ರಾಜ್ಯಕ್ಕೆ ಭದ್ರ ಅಡಿಪಾಯವಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜಯ! ಅಮ್ಮ, ಈ ವಿಜಯ ಸ್ವರಾಜ್ಯದ ಪ್ರತಿಯೊಬ್ಬ ವೀರನ್ನದು. ಶಿವಬಾ, ಇಂದು ಸ್ವರಾಜ್ಯ ಮತ್ತೊಂದು ಮಹಾ ವಿಜಯವನ್ನು ಕಂಡಿದೆ. ಮುಂದಿನ ಭಾಗದಲ್ಲಿ ಶಿವಾಜಿ ಮಹಾರಾಜರ ವಿಜಯದ ನಂತರ ಬಿಜಾಪುರ ಸುಲ್ತಾನನ ಹೊಸ ಕುತಂತ್ರಗಳು, ಪನ್ಹಾಲಗಢದ ಮುತ್ತಿಗೆ ಮತ್ತು ಬಾಜಿ ಪ್ರಭು ದೇಶಪಾಂಡ್ಯರ ಅಮರ ಬಲಿದಾನ. ನೋಡಲು ಮರೆಯಬೇಡಿ, ವೀರ ಸಾಮ್ರಾಜ್ಯ ಇತಿಹಾಸ ಜೀವಂತವಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವೀರ್ ಸಾಮ್ರಾಜ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಚಕ ಐತಿಹಾಸಿಕ ಕಥೆಗೆ ಮತ್ತೆ ಭೇಟಿಯಾಗೋಣ. ಇತಿಹಾಸ ಜೀವಂತವಾಗುತ್ತಿದೆ.